ಹಾಯ್ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಇದೆ ಎಲ್ಲರಿಗೂ ಅರ್ಚನಾ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ. ಹೆಂಗಿದ್ದೀರಿ ಫ್ರೆಂಡ್ಸ್? ಆರಾಮದಿರಿ? ನಾನು ಆರಾಮದಿರಿ, ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊತೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ನಲ್ಲಿ ಏನಿದೆ ನೋಡ್ಕೊರಿ. ಡೈಲಿ ರುಟೀನ್ ನಂದು ಹೇಗಿದೆ ಅಂತ ಹೇಳಿ ನೋಡ್ರಿ. ಓಕೆ, ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ನಂದು ಡೈಲಿ ರುಟೀನ್ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಬೆಲ್ಲೈಕನ್ಗೆ ಕ್ಲಿಕ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ಓಕೆ, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಂತಿ ಆಗಿಬಿಡುತ್ತೆ ಮತ್ತು ಹಾಗೆ ಮಾತಾಡ್ಕೊಂತಿದ್ರೆ. ಇವತ್ತಿನ ಬ್ಲಾಗ್ ನೋಡಿ ಎಲ್ಲರೂ ಖುಷಿ ಆದರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹೇಗಿದೆ ಅಂತೇಳಿ ನೋಡ್ರಿ. ಈಗ ನೋಡಿ ಫ್ರೆಂಡ್ಸ್, ಬ್ರೇಕ್ಫಾಸ್ಟಿಗೆ ನಾವು ಪನ್ನೀರ್ ಮಸಾಲ ಮಾಡಿದ್ವಿ. ಪನ್ನೀರ್ ಮಟರ್ ಮಸಾಲ, ಪನ್ನೀರ್ಗೆ ಮಟರ್ ಹಾಕಿ ಮಾಡಿದ್ವಿ. ಭಾಳ ಟೇಸ್ಟಿಯಾಗಿತ್ತು. ಅಂದರೆ ಫುಲ್ ರೆಸಿಪಿ ನಾವು ತೋರಿಸಿಲ್ಲ, ನನಗೆ ಸ್ವಲ್ಪ ಹೆಡ್ಡೇಕ್ ಇತ್ತು ಬೆಳಗ್ಗೆಯಿಂದ. ಹಾಗಾಗಿ ನಾನು ಜಲ್ದಿ ಒಳಗೆ ಸ್ವಲ್ಪ ಮಾಡಿಬಿಟ್ಟೆ. ಹಾಗೆ ನನ್ನ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ಮಾಡೋಕ್ಕೆ. ಈಗ ನೋಡಿ ಫ್ರೆಂಡ್ಸ್, ಇದು ಮಟರ್ ಪನ್ನೀರ್ ಮಾಡೀನಿ. ಇದು ನಿಮಗೆ ಬೇಕಂದರೆ ರೆಸಿಪಿ ನನಗೆ ಕಾಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಏನೇನು ಹಾಕಿನಿ, ಹೆಂಗೆ ಮಾಡೀನಿ ಅಂಥೇಳಿ ಒಟ್ಟು ತೋರಿಸಿಲ್ಲ ನಾನು. ಅಂದರೆ ಮಾಡ್ತಾಯಿದ್ದೆಲ್ಲ ಹಾಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂಥೇಳಿ ಫ್ರೆಂಡ್ಸ್ಗೆ ಹಾಗೆ ಶೇರ್ ಮಾಡ್ತೀವಿ ನಾವು. ಈಗ ನೋಡಿ ಫ್ರೆಂಡ್ಸ್, ಪನ್ನೀರ್ ಇದೀಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಈಗ ಪನ್ನೀರ್ ಹಾಕಬೇಕು. ಮಟರ್ ಎಲ್ಲ ಬೇಯಿಸ್ಕೊಂಡಿದ್ದೆ, ಮಟರ್ ಹಾಕಿದ್ದು ಆಯಿತು. ಏನೇನು ಮಸಾಲೆ ಹಾಕಿನಿ ಮತ್ತು ಇದಕ್ಕೆ ಏನೇನು ಗ್ರೇವಿಗೆ ಅಂಥೇಳಿ ನಿಮಗೆ ತೋರಿಸಿಲ್ಲ. ಈಗ ನೋಡಿ ಫ್ರೆಂಡ್ಸ್, ಇದು ಪನ್ನೀರ್ ನೀರೊಳಗೆ ಹಾಕಿದ್ದೆ. ಅದು ಯಾಕೆ ಅಂಥೇಳಿ ನಿಮ್ಮ ಕಮೆಂಟ್ ಮಾಡಿ ತೋರಿಸ್ರಿ ಅಂಥೇಳಿ ತೋರಿಸ್ತೀನಿ ನಿಮಗೆ. ಈಗ ನೋಡಿರಿ, ಮಟರ್ ಹಾಕಿನಿ, ಪನ್ನೀರ್ ಹಾಕಿನಿ, ಎಲ್ಲ ಎಷ್ಟು ಮಸ್ತ್ ಕುಕ್ ಆಗಿದೆ. ಮಾಷಾಲ್ಲ ರೆಡಿಯಾಗಿತ್ತು ನೋಡಿ ಫ್ರೆಂಡ್ಸ್. ಮಟರ್ ಪನ್ನೀರ್ ಮಸಾಲ ಗ್ರೇವಿ ಫುಲ್ ಟೇಸ್ಟಿಯಾಗಿತ್ತು. ಈಗ ಮಕ್ಕಳಿಗೆ ಟಿಫಿನ್ ಕೊಡಬೇಕು. ಇವತ್ತು ನಮ್ಮ ಮೇಡಮ್ಗೆ ಸ್ವಲ್ಪ ಸುಸ್ತಾಗಿತ್ತು ರೀ, ಹಂಗಾಗಿ ಮಕ್ಕಳಿಗೆ ಟಿಫಿನ್ ನಾನೇ ರೆಡಿ ಮಾಡೀನಿ. ಇದು ಪನ್ನೀರ್ ರೆಸಿಪಿ ನೆಕ್ಸ್ಟ್ ಟೈಮ್ ನಿಮಗೆ ಎಲ್ಲ ಫುಲ್ ರೆಸಿಪಿ ತೋರಿಸ್ತೀನಿ. ಕಾಮೆಂಟ್ ಮಾಡಿರಿ ಸರ್, ಮೇಡಮ್ ಯಾರು ನೋಡ್ತಾ ಇದ್ದೀರಾ, ಸಿಸ್ಟರ್ಸ್ ಕಮೆಂಟ್ ಮಾಡಿ, ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ನಿಮಗೆ ಶೇರ್ ಮಾಡ್ತೀನಿ ರೆಸಿಪಿ. ಈಗ ಹಸ್ಬೆಂಡ್ ಮಕ್ಕಳಿಗೆ ಬಿಟ್ಟು ಬಂದರೆ ಸ್ಕೂಲ್ಗೆ. ಈಗ ಟೈಮ್ ಆಗಿದೆ 9 o'clock. ನನಗೆ ಹೆಡ್ಡೇಕ್ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಬಿಸಿಲಿತ್ತು, ಇಲ್ಲೇ ಕುಂತ್ಕೊಂಡಿದ್ದೆ. ಬೆಳಗ್ಗೆ ಭಾಳ ಕೂಲಿತ್ತು ಕ್ಲೈಮೇಟ್. ಈಗ ಸ್ವಲ್ಪ ಬಿಸಿಲು ಬರ್ತಾಯಿದೆ. ಈಗ ಹಸ್ಬೆಂಡ್ ಅವ್ರದ್ದು ನಾಷ್ಟ ಆಯಿತು. ಈಗ ಅವರು ಹೋಗ್ತಾರೆ ಆಫೀಸ್ಗೆ. ಮನಿ ಪ್ಲ್ಯಾಂಟ್ ಎಷ್ಟು ಕಲರ್ಫುಲ್ಲಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ. ನಾನು ನೀರು ಹಾಕಿಲ್ಲ, ನೀರು ಹಾಕಬೇಕು. ಇಲ್ಲಿ ಸ್ವಲ್ಪ ನಾನು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಇದಕ್ಕೆ ಟೇಬಲ್ ರಾಜ ಅಂತ ಹೇಳ್ತಾರೆ. ಇನ್ನೂ ಫ್ಲವರ್ ಆಗಿಲ್ಲ, ಸ್ವಲ್ಪ ಕಟಿಂಗ್ ಮಾಡೀನಿ. ಇದ್ರದ್ದು ಮೋಡ ಒಂಥರ ಆಗಿಬಿಟ್ಟಿದ್ರಿ. ಕ್ಲೈಮೇಟ್ ಕೂಲ್ ಇದೆ ಇವತ್ತು. ಅಲ್ವೇರಾ ಫ್ರೆಂಡ್ಸ್, ನಾನು ಸ್ವಲ್ಪ ಟ್ಯಾಂಕ್ಗೆ ನೀರು ಹಚ್ಚಿ ಬಂದಿದ್ದೆ. ನೋಡೋಣ ನೀರು ತುಂಬೈತೇನಿಲ್ಲ, ನಾನು ನೋಡಿಲ್ಲ. ಅವಾಗ ಹಾಕಿನಿ, ಇಷ್ಟು ಬಟ್ಟೆ ಹಾಕಿದ್ದೆ ಮಷಿನ್ ಒಳಗೆ. ಪ್ಲ್ಯಾಂಟ್ ಮೋಡ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಅಂದರೆ ಈಗ ಬಿಸಿಲು ಸ್ವಲ್ಪ ಬಂದಿದೆ. ಬೆಳಗ್ಗೆ ಅಂತೂ ಫುಲ್ಲು ಕ್ಲೈಮೇಟ್ ಫುಲ್ ಕೂಲ್ ಇತ್ತು, ಕೋಲ್ಡ್ ಆಗಿಬಿಟ್ಟಿತ್ತು. ಈಗ ಸ್ವಲ್ಪ ಬಿಸಿಲು ಬಂದಿದೆ, ನೋಡ್ಬೋದು ನೀವು ಎಷ್ಟು ಬಿಸಿಲು. ಹಚ್ಚಿ ಬಂದೆ, ನೋಡ್ಕೊಂಡು ಬಂದೆ. ಕಿಚನ್ಗೆ ಹೋಗೋಣ. ಏನು ಅಡುಗೆ ಮಷಿನ್ನಾಗ ಬಟ್ಟೆ ಹಾಕಿನಿ. ಮನೆ ನೀಟಾಗಿ ಕ್ಲೀನ್ ಆಗಿದೆ, ಎಲ್ಲ ಕೆಲಸ ಆಯಿತು. ಜಿಮ್ಮಿಗೆ ನೋಡೋಣ ಎಲ್ಲಿದ ಜಿಮ್ಮಿ. ಕಿಟ್ಟಿ ನೋಡ್ರಿ, ಇಲ್ಲಿ ಎಲ್ಲಿ ಕುಂತಾಳೆ ನೋಡ್ರಿ. ಕಿಟ್ಟವ, ಏ ಕಿಟ್ಟಿ ಬಾಯ್ಲೆ, ಬರಲ್ಲಂತೆ ಕಿಟ್ಟಿ. ಮಲ್ಕೊಂಬಿಟ್ಟಾಳ್ರಿ, ಆರಾಮ್ ಇಲ್ಲೇ ಮಲ್ಕೊತಾಳೆ. ಈಗಿನ ಪ್ಲೇಸ್ ಇದೆ. ಮೊದಲಿಂದ ತೋರಿಸ್ತೀನಿ ನಿಮಗೆ ಹೆಂಗೆ ಮಲ್ಕೊಂಡಳಾಕಿ. ನೋಡ್ರಿ ಫ್ರೆಂಡ್ಸ್, ಕಿಟಿ ಪಾಪ ಮಲ್ಕೊಂಡ, ಬೇಡ ಎಬ್ಸೋದು.
ಈ ಮನಿ ಪ್ಲ್ಯಾಂಟ್ ನನಗೆ ತುಂಬ ಇಷ್ಟ ಆಗುತ್ತೆ. ಇದು ಆರ್ಟಿಫಿಷಿಯಲ್, ಇದು ಇಲ್ಲಿ ಹ್ಯಾಂಗ್ ಮಾಡಿದ್ದು ನಾನು ನೋಡ್ಬೋದು. ಈ ಥರ ಡೋರ್ ಹತ್ರ ಬಿಸಿಲು ಸಿಕ್ಕಾಪಟ್ಟೆ, ಹಾಗಾಗಿ ಕರ್ಟನ್ ಸ್ವಲ್ಪ ಹಂಗೆ ಹೋಗೋಣ. ಈಗ ಕಿಚನ್ನಲ್ಲಿ ಹೆಂಗೆ ಅಂತ ಹೇಳಿ ನೋಡ್ಕೊಂಬರೋಣ. ಓಕೆ ಫ್ರೆಂಡ್ಸ್, ಈಗ ಬ್ಲಾಗ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಸ್ವಲ್ಪ ಜಾಸ್ತಿ ಏನು ಮಾಡಿಲ್ಲ. ಸ್ವಲ್ಪ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟಿನಿ. ಅಂದರೆ ಅವರೇ ಎಲ್ಲ ಮಾಡಿಕೊಂಡ್ರು. ಯಾಕಂದರೆ ಭಾಳ ಹೆಡ್ಡೇಕ್ ಆಗಿಬಿಟ್ಟಿತ್ತು ಬೆಳಗ್ಗೆ. ಮಟರ್ ಪನ್ನೀರ್ ಮಾಡಿದ್ವಲ್ಲ, ಹಾಗಾಗಿ ಅವರೇ ಸ್ವಲ್ಪ ನಾನು ಹೆಲ್ಪ್ ಮಾಡೀನಿ. ಅಂದರೆ ಹಸ್ಬೆಂಡ್ ಎಲ್ಲ ಮಾಡಿಕೊಂಡ್ರು. ಟಿಫಿನ್ಗೆ ಅವರೇ ಹಾಕ್ಕೊಟ್ರು ನೋಡಿರಲ್ಲ ನೀವು. ಈಗ ಲಂಚಿಗೆ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಲಂಚಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನಾನು ಚಿಕನ್ ಮಾಡ್ತಾಯಿದ್ದೀನಿ. ಮೊಸರು ಹಾಕಿ ಭಾಳ ಟೇಸ್ಟಿ ಆಗುತ್ತೆ, ಅದು ಮಾಡ್ತಾಯಿದ್ದೀನಿ. ಮತ್ತು ಪ್ಲೇನ್ ಲೈಟಾಗಿ ಕುಷ್ಕ ಮಾಡ್ತಾಯಿದ್ದೀನಿ. ಕುಷ್ಕ ಏನಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಹಾಗಾಗಿ ಈಗ ಅದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನನ್ನ ರೂಟೀನೊಳಗೆ ಏನೇನು ಮಾಡ್ತೀನಿ ಲಂಚಿಗೆ ಅಂಥೇಳಿ ನೋಡಿರಿ. ಇಷ್ಟ ಆದರೆ ಕಾಮೆಂಟ್ ಮಾಡಿರಿ. ಈಗ ನಾನು ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಅಂತ ಆಯಿತು, ಮಕ್ಕಳು ಸ್ಕೂಲ್ಗೆ ಹೋಗ್ಯಾರ. ಈಗ ಲಂಚದು ಅಡುಗೆ ಸ್ಟಾರ್ಟ್ ಮಾಡೋಣ. ಬರ್ರಿ ಫ್ರೆಂಡ್ಸ್, ಕರ್ಕೊಂಡು ಹೋಗ್ತೀನಿ. ಲೈಟ್ ಹಾಕ್ತೀನಿ, ಕತ್ಲಾಗ್ಬಿಟ್ಟಿತ್ತು, ಲೈಟ್ ಹಾಕಿದೆ. ಈಗ ನಾನು ಲಂಚಿಗೆ ಏನು ಮಾಡ್ತಾಯಿದ್ದೀನಿ ನೋಡಿರಿ, ನೋಡೋಣ. ಯಾಕೆ ಭಾಳ ಇದು ಸುಸ್ತಾಗಿತ್ತು ನನಗೆ, ಅಂದ್ರೆ ಇವತ್ತು ಬಿಡುಗಡೆ ಇಲ್ಲ, ನಮಗೆ ಮಾಡಲೇಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ಗಟ್ಟೆ ಅವಿ ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಕೆಲಸ ಎಲ್ಲ ಆಯಿತು. ಮತ್ತು ಹಣ್ಣು ತಂದಿದ್ರು ತಮ್ಮ, ಹಂಗೆ ತೆಗೆದಿಟ್ಟೆ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಒಳಗೆ ಬಂದೀನಿ ಕಿಚನ್ ಒಳಗೆ. ಇದು ಮಸಾಲೆ ಹಚ್ಚಿ ಒಂದು 20 ನಿಮಿಷ ಬಿಟ್ಟಿದ್ದೆ ರೆಸ್ಟಿಗೆ. ಈಗ ನೋಡಿ ಫ್ರೆಂಡ್ಸ್, ಇದು ಮಟರ್ ಹಾಕಿ ಮಾಡಬೇಕಂತ ತೆಗೆದಿಟ್ಟಿದೆ. ಮತ್ತು ಮಟರ್ ಬೇಡ, ಮೊಸರು ಹಾಕಿ ಮಾಡೋಣ. ಈ ಥರ ಮಸಾಲೆ ಹಚ್ಚಿ ಒಂದು 20 ನಿಮಿಷ ಇಟ್ಟಿದ್ದೆ. ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಂಡ್ಬಿಟ್ಟಿದೆ. ಈಗ ಆಯಿಲ್ ಹಾಕಿಂದ ಸ್ವಲ್ಪ ಈರುಳ್ಳಿ ಹಾಕಿನಿ. ಈಗ ಮೊಸರು ಹಾಕ್ತಾಯಿದ್ದೀನಿ. ಹಾಕಿ ಈಗ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಲೀಡ್ ಮುಚ್ಚಿಬಿಡ್ಬೇಕು ರೀ, ಭಾಳ ಟೇಸ್ಟಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಮಿಕ್ಸಿಗೆ ಹಾಕಿ ಸ್ವಲ್ಪ ಹಾಕಿನಿ. ಅಂದರೆ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು, ಜಾಸ್ತಿ ಹಾಕಿಲ್ಲ. ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಚಿಕನ್ ನೋಡಿದರೆ ಬಾಯಲ್ಲೇ ನೀರೇ ಬರ್ತಾಯಿದೆ. ಕಲರ್ಫುಲ್ಲಾಗಿ ಎಷ್ಟು ಮಸ್ತಾಗಿದೆ. ಈಗ ಸ್ವಲ್ಪ ಇದಕ್ಕೆ ನೀರು ಮಿಕ್ಸ್ ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕಿದೆ, ಎಷ್ಟು ಬೇಕಷ್ಟು. ಸಾಂಬಾರು ರೀ ಇದು, ಚಿಕನ್ ಸಾಂಬಾರು. ಸೊ ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೀನಿ. ಈಗ ಲೀಡ್ ಹಚ್ಚಿ ಒಂದು 3 ವಿಸಲ್ ತೊಗೊತೀನಿ ರೀ ಫ್ರೆಂಡ್ಸ್. ಚಿಕನ್ಗೆ ಫ್ಲೇಮ್ ಹೈ ಇಟ್ಟೀನಿ, ನೋಡ್ಬೋದು. ಇದ್ರ ಜೊತೆ ನಾನು ಕುಷ್ಕ ಮಾಡ್ತಾಯಿದ್ದೀನಿ, ಪ್ಲೇನ್ ಕುಷ್ಕ. ಕುಕ್ ಆಗ್ತಾಯಿದೆ. ಈಗ ನೋಡಿ ಫ್ರೆಂಡ್ಸ್, ಈಗ ಕುಷ್ಕಾಗೆ ನಾನು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆಯಿಲ್ ಹಾಕಿನಿ, 1-2 ಚಮಚ ಈರುಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು. ದೊಡ್ಡದಾಗಿ 2 ತೊಗೊಂಡಿದ್ದೆ ಈರುಳ್ಳಿ. ಇದು ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ, ಪುದೀನ, ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ರೆಸಿಪಿ ನಿಮಗೆ ಫುಲ್ ಸಿಗಲ್ಲ, ಯಾಕಂದರೆ ನನಗೆ ಒಂಥರ ಇವತ್ತು ಸುಸ್ತಾಗಿತ್ತಲ್ಲ, ಹಾಗಾಗಿ ಜಾಸ್ತಿ ನಾನು ತೊಗೊಂಡಿಲ್ಲ ಅಡುಗೆದು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂಥೇಳಿ ಅಂದ್ಕೊಂಡಿನಿ. ನೋಡಿದ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂಥೇಳಿ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅರ್ಚನಾ ಫ್ಯಾಮಿಲಿ ವ್ಲಾಗ್ಸ್ಗೆ. ಇವತ್ತು ಅಡುಗೆ ಮಾಡಿ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೆ, ಹಾಗಾಗಿ ಈಗ ಲಂಚಿದು ಮಾಡಿದೆಲ್ಲ. ಅಂದರೆ ಇವತ್ತು ಯಾಕೊಂದು ಸ್ವಲ್ಪ ಜಾಸ್ತಿನೇ ಟೈರ್ಡ್ ಆಗಿದೆ, ಸುಸ್ತಾಗ್ಬಿಟ್ಟೈತೆ. ತಲೆನೋವು ಜಾಸ್ತಿ ಬೆಳಗ್ಗಿಲಿಂದ ಸ್ವಲ್ಪ, ಯಾಕಂದರೆ ಕ್ಲೈಮೇಟ್ ಕೂಲ್ ಇದೆ ಎಲ್ಲ, ಹಾಗಾಗಿ ಈ ಥರ ಆಗಿರ್ಬೋದು ಅನಿಸುತ್ತೆ. ಈಗ ಸ್ವಲ್ಪ ಫ್ರೆಶ್ ಆಗಿಂದ ಸ್ವಲ್ಪ ಚಲೋ ಅನಿಸುತ್ತೆ, ಹಾಗಾಗಿ ಈಗ ನಾನು ಲಂಚ್ ಅಡುಗೆ ಮಾಡಿದೆ. ಎಲ್ಲ ಅಡುಗೆ ಎಲ್ಲ ಆಯಿತು. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೋತೀನಿ. ನೋಡಿರಿ, ಹಾಗಾಗಿ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಒಳ್ಳೆ ಕಾಮೆಂಟ್ ಮಾಡ್ತಾಯಿರಿ. ಓಕೆ, ಟೇಕ್ ಕೇರ್, ಬಾಯ್.